ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿದ್ದಂಥ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ವಾರದ ಕೊನೆನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ಮಾತಾಡಿದ್ವಿ, ನೆಸ್ಲೆ ಚೆನ್ನಾಗಿ ಬಂದಿದೆ ರಿಸಲ್ಟ್ಸು ಈ ಥರ ಅಂತ. ಇವತ್ತು ದೊಡ್ಡದಾಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, 3% ಕರೆಕ್ಷನ್ ಆಗಿದೆ ನೆಸ್ಲೆನಲ್ಲಿ. ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್ಸು ಇವತ್ತು 4.37%, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಎಲ್ಲದೂ ಕೂಡ ಇವತ್ತು ನೆಗೆಟಿವ್ ಆಗಿತ್ತು. 4.37%, ಅದಾನಿ ಪೋರ್ಟ್ಸಲ್ಲಿ 2.25%, ಶ್ರೀರಾಮ್ ಫೈನಾನ್ಸಲ್ಲಿ 3.12% ಕರೆಕ್ಷನ್ ಬಂದು ಇದೆಲ್ಲ ನಿಫ್ಟಿ 50ಯ ಟಾಪ್ ಲೂಸರ್ ಆಯಿತು. SBI ಲೈಫಲ್ಲಿ 2.59%, ಹಾಗೆಯೇ ಬಜಾಜ್ ಆಟೋದಲ್ಲಿ 2.59% ಅಪ್ ಬಂದಿದೆ. ಇನ್ಫೋಸಿಸ್ ರಿಸಲ್ಟ್ಸ್ ಇತ್ತು ಅಂತ ಏನು ರಿಸಲ್ಟ್ಸ್ ಬಂದಿಲ್ಲ, ಅವ್ರದ್ದು ಗೈಡ್ಲೈನು ರೆವೆನ್ಯೂನಲ್ಲಾಗಿರಲಿ, ಎಬಿಟಾದಲ್ಲಾಗಿರಲಿ, ಅರ್ನಿಂಗ್ಸಲ್ಲಾಗಿರಲಿ ಎಲ್ಲದರಲ್ಲೂ ಮಿಸ್ ಆಗಿದೆ. ಆದರೆ TCS ಇವತ್ತು ಪಾಸಿಟಿವ್ ಆಗಿತ್ತು ಇನ್ಫೋಸಿಸ್ ರಿಸಲ್ಟ್ಸ್ ದಿನ. ಇನ್ಫೋಸಿಸ್ ADR ಕೂಡ ಆಲ್ರೆಡಿ ನೆಗೆಟಿವ್ ಆಗಿ ನಡೀತಾ ಇದೆ, ನೋಡೋಣ ಅದೆಲ್ಲ ಏನಾಗ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ನಿಫ್ಟಿ 50 ಆಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಅದಾನಿ ಗ್ರೀನಲ್ಲಿ ಇವತ್ತು 6%, ಇವತ್ತು ದೊಡ್ಡದಾಗಿ ಒಂದು ಒಳ್ಳೆ ಟ್ರೇಡ್ ಕೂಡ ಇತ್ತು ಇಂಟ್ರಾಡೇನಲ್ಲಿ. ಇವತ್ತು 6.28% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ CG ಪವರಲ್ಲಿ 3.18%, ಪಿಡಿಲೈಟಲ್ಲಿ 2.76%, ಮಿಡ್ ಕ್ಯಾಪು ಜಾಸ್ತಿ ಸ್ಟ್ರಗಲ್ ಆಯಿತು ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ಸ್ ಅಂತ ಹೇಳೋದಾದರೆ. ಬಜಾಜ್ ಹೋಲ್ಡಿಂಗ್ಸಲ್ಲಿ 2% ಅಪ್ ಮೂವ್ಮೆಂಟ್ ಬಂದಿದೆ. ಹಾಗೆಯೇ ಬಾಷಲ್ಲಿ 1.64% ಅಪ್ ಮೂವ್ಮೆಂಟ್ ಬಂದಿದೆ. ಅದು ಇವತ್ತಿನ ಟಾಪ್ ಗೇನರ್ಗಳಾಗಿದೆ. ಸೊ ನಿಫ್ಟಿ ಏನು ಮಾಡ್ತಾ ಇದೆ, ಒಂದು ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಮಾಡಿದೆ. ನಿನ್ನೆನೇ ಮಾತಾಡಿದ್ವಿ, ಒಂದು ಇಂಪಾರ್ಟೆಂಟ್ ಘಟ್ಟ ಮುರಿತಾ ಅಂತ. ಇವತ್ತು ಹೌದು ಮುರಿದಿದ್ದೀನಿ ಅನ್ನೋದಕ್ಕೆ ಕನ್ಫರ್ಮೇಷನ್ ಕೊಟ್ಟಿದೆ. ಇದು ಲಾಸ್ಟ್ ವೀಕೆಲ್ಲ ಟ್ರಂಪ್ ಅವರು ಇವಾಗ ಸೀಸ್ ಫೈರ್ ಅಗ್ರಿಮೆಂಟು ಎಲ್ಲ ಮುಗಿದೋಯ್ತು, ಇನ್ನೂ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಬಂದಂಥ ಫಾಲು. ಆ ಇಡೀ ಫಾಲನ್ನು 1, 2, 3, 4, 5, 6, 7, 8, 9, 10 ದಿನಗಳ ಕಾಲ ನಾವು ಆ ಒಂದು ರೇಂಜ್ ಒಳಗಡೆನೇ ಇದ್ವಿ ಅಲ್ವಾ. ಒಂದ್ಸಲ ಅಟೆಂಡ್ ಮಾಡಿ ಮೇಲ್ಗಡೆ ಹೊರಟೇ ಬಿಡ್ತು ಅನ್ನೋಷ್ಟೊತ್ತಿಗೆ ವಾಪಸ್ ಆ ಝೋನಿಗೆ ಬಂದಿತ್ತು. ಇವತ್ತು ಅದನ್ನ ಅದ್ರ ಒಳಗಡೆನೂ ಒಂದು ಬಸ್ ಸ್ಟ್ಯಾಂಡ್ ಇದೆ, ನೀವು ನೋಡಿದ್ರೆ ಕ್ಲೀನಾಗಿ 24,000 ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ 24,000 ಬಸ್ ಸ್ಟ್ಯಾಂಡನ್ನು ಮುರ್ಕೊಂಡು ನಿನ್ನೆ ಬಿದ್ದಿತ್ತು. ಇವತ್ತು ಅದಕ್ಕೆ ಕಂಟಿನ್ಯೂಷನ್ ಕೂಡ ಬಂದಿದೆ ಅಲ್ವಾ. ಸೊ 9-10 ದಿನದಿಂದ ಇದ್ದಂಥ ಬಸ್ ಸ್ಟ್ಯಾಂಡ್ಗಳು ಬ್ರೇಕ್ ಆಗ್ತಾ ಇದೆ. ಅದಕ್ಕೆ ಇವತ್ತು ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ನಿನ್ನೆ ಅದನ್ನು ಮುರಿದಿತ್ತು, ಇವತ್ತು ಅದಕ್ಕೆ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಈಗ ಇಂಪಾರ್ಟೆಂಟ್ ಲೆವೆಲ್ ಯಾವುದು 23,800 ಅದನ್ನು ಬಂದು ಟೆಸ್ಟ್ ಆಗಿ ಹೋಗಿದೆ. ಸೊ ಇದನ್ನು ಬಿಟ್ಟು ಬಂತು ಅಂದರೆ ಯಾವ ಒಂದು ಗ್ಯಾಪ್ ಇದೆ ಅಂತ ಮಾತಾಡ್ತಾ ಇದ್ವಿ, 23,600 ತನಕ ಆ ಗ್ಯಾಪ್ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ ಅವತ್ತು ಹಾಕಿಟ್ಟಿದ್ವಲ್ಲ, ಇಲ್ಲೊಂದು ಗ್ಯಾಪ್ ಇದೆ ಅಂತ. ಸೊ ಈ ಗ್ಯಾಪನ್ನು ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. 23,600 ತನಕದ ಗ್ಯಾಪು 23,300ರಿಂದ ಏಕ್ದಮ್ ಜಂಪ್ ಆಗಿ ಅದಾದಮೇಲೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಈ ಥರ ಮೇಲ್ಗಡೆ ಹೋಗಿದ್ದಂಥದ್ದು. ಯಾಕೆಂದರೆ ಕ್ರೂಡು ಎಲ್ಲ ಬಿದ್ದಿತ್ತು, ಈ ಥರ ಎಲ್ಲ ಆಗಿತ್ತು ಅಂದಾಗ. ಸೊ ಅದಾದಮೇಲಿಂದ ಈಗ ಸೆಂಚುರಿ ಬಾರಿಸ್ತಾ ಇದೆ ಕ್ರೂಡ್ ಅಲ್ವಾ. ಐ ಥಿಂಕ್ ಆಲ್ರೆಡಿ ಸೆಂಚುರಿ ಆಗಿರಬೇಕು, 99.92, ಇನ್ನೇನು ಸೆಂಚುರಿನೇ. ಸೊ ಸೆಂಚುರಿಗೆ ಕ್ರೂಡ್ ಹೋಗಿದೆ ಅಂದರೆ ನೋಡಿ, ಆಲ್ರೆಡಿ ಗಿಫ್ಟ್ ನಿಫ್ಟಿ ನಾಳೆನೂ ಕೂಡ ಬ್ಲಡ್ ಬಾತ್ ಅನ್ನೋ ಥರದ ಇಂಡಿಕೇಶನ್ ಕೊಡ್ತಾ ಇದೆ. ನಾಳೆನೂ ಕೂಡ 100 ಪಾಯಿಂಟ್ಸ್ ಫಾಲ್ ಆಗ್ಬೋದು ಅಂತ ಸದ್ಯಕ್ಕೆ ಇಂಡಿಕೇಶನ್ ಇದೆ. ಕ್ರೂಡ್ ಇದೇ ಥರ 99, 100 ಈ ಥರ ಎಲ್ಲ ಇತ್ತು ಅಂದರೆ ನಾಳೆನೂ ಕೂಡ 23,700 ಏನು ಹೇಳ್ತಾ ಇದೆ, 23,600 ತನಕ ನಮಗೆ ಬರುವಂಥ ಜಾಗ ಇದೆ. ಮೊದಲಿಂದನೂ ಮಾತಾಡ್ತಾ ಇದ್ವಿ, ಕ್ರೂಡೇ ದಿಕ್ಸೂಚಿ. ಕ್ರೂಡ್ ಹೇಗೆ ಹೇಳುತ್ತೋ ಹಾಗೇನೆ ಮಾರ್ಕೆಟ್ ಮಾಡ್ತಾ ಹೋಗುತ್ತೆ. ಸೊ ಕ್ರೂಡ್ ಇಂಪಾರ್ಟೆಂಟ್ ಅಂತ. ಆದರೆ ಸರ್ಪ್ರೈಸಿಂಗ್ ಅನ್ಸಿದ್ದು ಏನು ಅಂದರೆ, ಇವತ್ತು ಇಂಡಿಯಾ ವಿಕ್ಸಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಬದಲಾವಣೆ ಆಗಿಲ್ಲ. ಇಂಡಿಯಾ ವಿಕ್ಸು ಬರೀ 1.37 ಇದೆ. ಹಾಗಾಗಿ ಇದು ಒಂದು ತುಂಬ ದೊಡ್ಡದಾಗಿ ಫಾಲು, ನೀಜರ್ಕ್ ಫಾಲು, ಎಲ್ಲ 23,000 ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಥರದ್ದು ಇಂಡಿಕೇಶನ್ ಇಂಡಿಯಾ ವಿಕ್ಸ್ ಹೇಳ್ತಾ ಇಲ್ಲ, ಡಿಸ್ಪೈಟ್ ಕ್ರೂಡ್ ಇಷ್ಟೊಂದು ಮೇಲ್ಗಡೆ ಹೋಗಿದ್ರು ಕೂಡ. ಹಾಗಾಗಿ ಇದು ಒಂದು ಮೇ ಬಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗುವ ಒಂದು ಸಾಧ್ಯತೆನೇ ಇದೆ ಸದ್ಯಕ್ಕೆ ನೋಡೋದಾದರೆ. ಅದಕ್ಕಿಂತ ಜಾಸ್ತಿ ಆಗಬೇಕು ಅಂತಂದರೆ ಇಂಡಿಯಾ ವಿಕ್ಸು ಕೂಡ ಮಾತಾಡಬೇಕು ಕ್ರೂಡ್ ಜೊತೆಗೆ, ಅದನ್ನು ನೋಡೋಣ, ಅದಾಗದಾಗ ಮಾತಾಡೋಣಂತೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ 1% ಕರೆಕ್ಷನ್ ಬಂದಿತ್ತು. ಸೆನ್ಸೆಕ್ಸಲ್ಲಿ, ಮಿಡ್ ಕ್ಯಾಪಲ್ಲಿ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಲಾಸ್ ತಿಂದಿದ್ದು ಅದೇನೇ ಇವತ್ತು. ಹಾಗೆಯೇ ಗೋಲ್ಡ್ ಕೂಡ ಇವಾಗ ಕರೆಕ್ಷನ್ ನೋಡೋಕ್ಕೆ ಶುರು ಆಗ್ತಾ ಇದೆ ಅಲ್ವಾ. 4,066 ಲೆವೆಲ್ಗೆ ಬಂದಿದೆ. ಒಂದು ಒಳ್ಳೆ ಬೌನ್ಸ್ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತು, ಮೇಲ್ಗಡೆ ಹೋಯಿತು ಅನ್ನೋಷ್ಟೊತ್ತಿಗೆ ನೋಡಿ, ಯಾವತ್ತೂ ಅದಕ್ಕೆ ಕನ್ಫರ್ಮೇಷನ್ ಕಾಯಲೇಬೇಕು. ಅದು ಇಂಥ ಟೈಮಲ್ಲಂತೂ ಪ್ರಳಯ ಅಂತ ಕರೀತಾರಲ್ವಾ, ರಾತ್ರಿಯಾಗಿ ಬೆಳಗಾಗೋಷ್ಟೊತ್ತಿಗೆ ಏನು ಬೇಕಾದ್ರೆ ಹೇಳ್ತಾರೆ ಇರ್ತಾರೆ. ಸೊ ಹೀಗೆ ಡಬ್ಲ್ಯೂ ಪ್ಯಾಟರ್ನ್ ಇದೆ ಅಂದರೆ ಆ ಡಬ್ಲ್ಯೂ ತುದಿ ಎಲ್ಲಿದೆ, ಇಲ್ಲಿದೆ 4,200 ಸೊ ಸೇಫರ್ ಸೈಡ್ ಅಂದರೆ ವೆಯ್ಟ್ ಮಾಡಬೇಕು ಅಂದರೆ 4,200 ಬ್ರೇಕ್ ಆದಮೇಲೆ ಅಲ್ಲಿ 50 ಡೇ ಮೂವಿಂಗ್ ಆವ್ರೇಜ್ ಕೂಡ ಬಂದಿದೆ. ನೆನ್ನೆ ಒಬ್ರು ಕೇಳಿದ್ರಿ ಯಾವ್ಯಾವ ಮೂವಿಂಗ್ ಆವ್ರೇಜು ನಿಮ್ಮ ಚಾರ್ಟಲ್ಲಿದೆ ಅಂತ. ಇದ್ರ ಬಗ್ಗೆ ಮೂವಿಂಗ್ ಆವ್ರೇಜ್ ಅಂತ ಟ್ರೇಡ್ ಟೂಲ್ಸ್ ಪ್ಲೇ ಲಿಸ್ಟಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ. ಹಸಿರು ಕಾಣಿಸ್ತಾ ಇರೋದು 50 ಡೇ ಮೂವಿಂಗ್ ಆವ್ರೇಜು, ನೀಲಿ ಕಾಣಿಸ್ತಾ ಇರೋದು 100 ಡೇ ಮೂವಿಂಗ್ ಆವ್ರೇಜು, ಅದೇ ರೀತಿಯಾಗಿ ರೆಡ್ಡಲ್ಲಿ ಕಾಣಿಸ್ತಾ ಇರೋದು 200 ಡೇ ಮೂವಿಂಗ್ ಆವ್ರೇಜು. ಅಗೇನ್ ಇದು ಬರೀ ಡೈಲಿ ಮೂವಿಂಗ್ ಆವ್ರೇಜ್ ಅಂತ, ಅದರಲ್ಲಿ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಲ್ಲ, ಇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಆಗಿರುತ್ತೆ. ಸೊ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಏನು, ಡೈಲಿ ಮೂವಿಂಗ್ ಆವ್ರೇಜ್ ಏನು ಎಲ್ಲ ಡೆಡಿಕೇಟೆಡ್ ಆಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದ ಎಂಡಿಗೂ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಸೊ ವಾಪಸ್ ಗೋಲ್ಡ್ ಇವಾಗ ಕೆಳಗಡೆ ಬರುತ್ತಾ ಏನಾಗುತ್ತೆ ಅಂತ ನೋಡೋಣ. ಸಿಲ್ವರಲ್ಲೂ ಕೂಡ ಇವಾಗ ಒಂದು ಶಾರ್ಪ್ ಆಗಿರುವಂಥ ಕರೆಕ್ಷನ್ ಬಂದಿದೆ. ಬಿಟ್ ಕಾಯಿನ್ ಕೂಡ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಾ ಇದೆ, ಒಂದು ಬೌನ್ಸ್ ಆಗಿ ಇಲ್ಲಿಗೆ 66,000 ತನಕ ಬಂದು ಅಲ್ಲಿಂದ ವಾಪಸ್ ಕರೆಕ್ಷನ್ ಆಗುತ್ತೆ ಬರ್ತಾ ಇದೆ. ನೋಡಿ ಸೆಂಚುರಿ ಹೊಡಿತು ಕ್ರೂಡ್ ಇವಾಗ. ಸೊ ಕ್ರೂಡು ಮಾತಾಡ್ತಾ ಬಂದಿದ್ವಿ, ಈ ಲೆವೆಲ್ ಇಂಪಾರ್ಟೆಂಟು, ಈ 95, 96 ಈ ಲೆವೆಲ್ಗಳು. ಏಕೆಂದರೆ ಇಲ್ಲೆಲ್ಲ ಸಪೋರ್ಟ್ ತೊಗೊಂಡು ಮೇಲೋಗಿ, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೋಗಿ ಅಲ್ಲಿಂದ ಬ್ರೇಕ್ ಡೌನ್ ಆಗಿರೋದು. ಇಲ್ಲಿ 1 ಪಾಸ್ ಬಂದರೆ ಇದು ಸಹಜವಾಗಿ ಇದೇನಾಗಿರುತ್ತೆ, ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ, ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ನ ಲೆಕ್ಕನೇ ಇಲ್ಲ ಅನ್ನೋ ಥರದ್ದು ಇದು ಕೊಚ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಇದು ಒಂದು ಹೊಸ ಹೈಗೆ ಜಂಪ್ ಆಗುತ್ತಾ ಅನ್ನೋದು
ಕಾಣಿಸ್ತಾ ಇದೆ. ಆ ಥರ ಆಗಬೇಕು ಅಂದರೆ ಏನಾಗಬೇಕು, ವಾರ್ ಲೆವೆಲ್ಗಳು ಸಿಕ್ಕಾಪಟ್ಟೆ ಎಸ್ಕಲೇಟ್ ಆಗಿ ಇನ್ನೇನೋ ಒಂದು ಆಗುವಂಥ ಸಿಚುವೇಶನ್ ಆಗಿರಬೇಕು. ಸೊ ಚಾರ್ಟ್ ಪ್ರಕಾರ ಅದಕ್ಕೆ ಜಾಗ ಇದೆಯಾ ಅಂದರೆ ಇದೆ. ಯಾಕೆಂದರೆ ವೀಕ್ಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದರೆ ಒಂದು ಶಾರ್ಪ್ ಬೌನ್ಸೇ ಆಗಿದ್ದು, ನಾವು ಶಾರ್ಪ್ ಬೌನ್ಸ್ ಆಗಿ ನಾವು ಅಲ್ಲಿಂದ ಬಂದ್ವಿ, ಕೆಳಗಡೆ ಬಂದ್ವಿ. ಆದರೆ ಫುಲ್ ಎಲ್ಲಿ ತನಕ ಆಗಿತ್ತು ಅಲ್ಲಿಂದ 60ರಿಂದ ಮೇಲ್ಗಡೆ ಹೋಗಿತ್ತು, ಅಲ್ಲಿ ತನಕ ಇಲ್ಲ, ಬಂದಿಲ್ಲ. ಈಗ ನೋಡಿ 3 ವಾರದಿಂದ ಶಾರ್ಪಾಗಿ ಅಪ್ ಮೂವ್ಮೆಂಟ್ ಕೂಡ ಆಗ್ತಾ ಇದೆ ಕ್ರೂಡಲ್ಲಿ. ಸೊ ಇದು ಇದೇ ಥರ ಕಂಟಿನ್ಯೂ ಆಯಿತು, ಅಥವಾ ಈ ಥರ ಒಂದು ಮುಂದಿನ ವಾರ ಈ ಥರ ಒಂದು ಕ್ಯಾಂಡಲ್ ಬಂತು ಅಂದರೆ ಅದೇ ಮತ್ತೆ ವಾಪಸ್ 120ಕ್ಕೆ ಬರುತ್ತೆ. ನಾನು ನೆನ್ನೆ ಹೇಳಿದ್ದೆ, ಎಷ್ಟು ಪೆಟ್ರೋಲ್ ತುಂಬಿಸ್ಕೊಳಕ್ಕೆ ಸಾಧ್ಯ ಅಲ್ವಾ, ಗಾಡಿ ಫುಲ್ ಟ್ಯಾಂಕ್ ಆಗೋ ತನಕ ತುಂಬಿಸ್ಕೋಬೋದು. ಆಮೇಲೆ ಮತ್ತೆ ಜಾಸ್ತಿ ಮಾಡಿದ್ರು ಅಂದರೆ ಏನು ಮಾಡೋಂಗಿಲ್ಲ, ಜಾಸ್ತಿ ಕೊಡ್ತಾನೆ ಇರ್ತೀವಿ, ತುಂಬಿಸ್ಕೊತಾನೆ ಇರ್ತೀವಿ. ಸ್ಟೇಟ್ ಗೌರ್ಮೆಂಟಿಗೂ ಲೆಕ್ಕ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಿಗೂ ಲೆಕ್ಕ ಇಲ್ಲ. ಅಬ್ಬೆ ಪಾರಿಗಳು, ಪ್ರಜಾಪ್ರಭುತ್ವದ ಪ್ರಜೆಗಳು. ಸೊ ನೆಕ್ಸ್ಟು ಕೆಳಗಡೆ ಬರ್ತಾ ಹೋಗೋದಾದರೆ ಯಾವುದಿದೆ, ನಮ್ಮ ರುಪಿ ನೋಡೋದಾದರೆ USD INR 96.57 ಬಂದು ಕೂತಿದೆ ಇವಾಗ. ನೋಡೋಣ, ಇದು ದಿನಕ್ಕೂ ಜಾಸ್ತಿ ಆಗ್ತಾನೆ ಇದೆ. ಇದು ಬ್ಯಾಂಕ್ ನಿಫ್ಟಿಗೂ ಕೂಡ ಹೊಡೆತನ ಕೊಡ್ತಾನೆ ಇರುತ್ತೆ. ಸೊ ನಿಫ್ಟಿನಲ್ಲಿ ಮ್ಯಾಕ್ಸ್ ಪೇನ್ ಇನ್ನೂ 24,000 ಇದೆ. ಆಶ್ಚರ್ಯ ಅಂದರೆ ಇವತ್ತು 24,150 ಇತ್ತು, ಇವತ್ತು 24,000ಕ್ಕೆ ತಂದಿದ್ದಾರೆ ಅಷ್ಟೇ. ಅದಕ್ಕೆ ಕೆಳಗಡೆ ಹೋಗಲ್ಲ ಅಂತಿದ್ದಾರೆ ನೆಕ್ಸ್ಟ್ ಎಕ್ಸ್ಪೈರಿಗೆ. ಹೌದಾ, ನೋಡೋಣ. ಆ ಥರ ಸಪೋರ್ಟ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಬಿಲ್ಡಪ್ ಆಗಿರೋಂಥ ಅಂಥ ದೊಡ್ಡದು. ಸೊ ನಾಳೆ ಏನಾದರೂ ಆಯಿತು ಅಂದರೆ ಒಂದು ರೇಂಜು ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ಇವಾಗ ಕ್ಲಿಯರಾಗಿ ಇವತ್ತು ಡಾಮಿನೇಷನ್ ಆಗ್ತಾಯಿದೆ. 24,000ದಲ್ಲಿ ದೊಡ್ಡದಾಗಿ ಇವತ್ತು ಸಪೋರ್ಟ್ನ ಕೂಡ ತೆಕ್ಕೊಂಡಿದ್ದಾರೆ. ಆಫ್ಕೋರ್ಸ್ ಕೆಳಗಡೆ ಬಿದ್ದಾಗಿದೆ. ಸೊ ಇನ್ನೂ 5 ದಿನ ಇದೆ ನಿಫ್ಟಿ ಎಕ್ಸ್ಪೈರಿಗೆ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿ 151 ಸ್ಟಾಕ್ಗಳು ನೆಗೆಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್, ನಿಫ್ಟಿನಲ್ಲೂ ಮೆಜಾರಿಟಿ ನೆಗೆಟಿವ್. ಆಟೋ ಸೆಕ್ಟರ್ ಇರೋದ್ರಲ್ಲಿ ಇವತ್ತಿನ ಟಾಪ್ ಗೇನರ್ ಅಂತ ಹೇಳ್ತಾ ಹೋಗ್ಬೋದು. ಟಾಪ್ ಲೂಸರ್ ಅಂದರೆ ಇವತ್ತು ಕೆಮಿಕಲ್ ಸೆಕ್ಟರ್ ಆಗಿದೆ. ಕೆಮಿಕಲ್ ಸೆಕ್ಟರ್ಲಿ ಸೋಲಾರ್ ಇಂಡಸ್ಟ್ರೀಸ್, ಪಿಡಿಲೈಟು, ಇದರಲ್ಲೆಲ್ಲ ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ಕೆಮಿಕಲ್ ಸೆಕ್ಟರು. ಸೊ ಎಲ್ಲ ಸೆಕ್ಟರಲ್ಲೂ ಆಲ್ಮೋಸ್ಟ್ 1.25% 1% ಇವತ್ತು ಫಾಲು ನೋಡಲಿಕ್ಕೆ ಸಿಕ್ಕಿತ್ತು. ಸೊ FIDA ಡೇಟಾ ಇವತ್ತಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ. ನಿನ್ನೆ ತನಕ ಕ್ಲೈಂಟ್ ಬುಲ್ಲಿಶ್ ಆಗೇ ಇದ್ರು, ಇವತ್ತು ಬುಲ್ಲಿಶ್ ಆಗಿದೆ ಅಂದರೆ ನಿಮಗೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅದೇ ರೀತಿಯಾಗಿ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ನಿನ್ನೆ FIDAಗಳು ಇಬ್ಬರು ಸೆಲ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ FIಗಳು 819 ಕೋಟಿ, DIಗಳು 418 ಕೋಟಿ ಸೆಲ್ ಮಾಡಿದ್ದಾರೆ. ಬಟ್ ನಾವು ನಿನ್ನೆ ಇಲ್ಲಿ ನೋಡಿದಾಗ ನಮಗೇನೋ ಬೇರೆ ಇತ್ತಲ್ಲ ಡೇಟಾ. ನೋಡೋಣ ಒಂದು ನಿಮಿಷ. ಕ್ಯಾಶ್ ಮಾರ್ಕೆಟಲ್ಲಿ ನಿನ್ನೆ ದಿವಸ ಇಲ್ಲ, ನಿನ್ನೆ FIಗಳು ಸೆಲ್ ಮಾಡಿದ್ದಾರೆ, DIಗಳು ಸೆಲ್ ಮಾಡಿದ್ದಾರೆ. ಇವತ್ತು FIಗಳು 3,000 ಕೋಟಿ, ಆಲ್ಮೋಸ್ಟ್ 2,999 ಕೋಟಿ. ಆದರೆ DI ಅದನ್ನ ಮ್ಯಾಚ್ ಮಾಡಿದ್ದಾರೆ, 2,947 ಕೋಟಿ ಅವರು ಕೂಡ ಬೈ ಮಾಡಿದ್ದಾರೆ. ಆದರೂ ಕೂಡ ಮಾರ್ಕೆಟು ನೆಗೆಟಿವ್ ರಿಯಾಕ್ಷನ್ನ ಮಾಡಿದೆ. 0.5 ನಿನ್ನೆ ಅಷ್ಟು ಜೋರಾಗಿ ಬೀಳಲಿಲ್ಲ, ಆದ್ರೂ ಇವತ್ತು 0.53% ಅಂತೂ ಕರೆಕ್ಷನ್ ಆಗಿದೆ. 23,869ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ನಿನ್ನೆಗಿಂತ 100 ಪಾಯಿಂಟ್ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನೋಡೋಣ ಮುಂದೆ ಯಾವ ಥರ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಬಿಟ್ಟು ರಿಸಲ್ಟ್ಸ್ ಅಂತ ಬರೋದಾದ್ರೆ ಇನ್ಫೋಸಿಸ್ ಆಲ್ರೆಡಿ ಹೇಳಿದೆ, ಹೊತ್ತ ತಿಂದಿದೆ. ಇಂಟರ್ಗ್ಲೋಬ್ ಏವಿಯೇಷನ್ನು ರೆವೆನ್ಯೂ ಜಾಸ್ತಿ ಆಗಿದೆ, ಆದರೆ ಪ್ರಾಫಿಟ್ ಜಾಸ್ತಿ ಆಗಿಲ್ಲ. ಯಾವಾಗ ಆ ಥರ ಆಗುತ್ತೆ ಅಂದರೆ ಅವ್ರದ್ದು ವಹಿವಾಟೆಲ್ಲ ಆಗಿದೆ, ಆದರೆ ಅವ್ರದ್ದು ಪ್ರಾಫಿಟ್ ಅಷ್ಟು ಉಳಿಸ್ಕೊಳಕ್ಕಾಗಿಲ್ಲ. ಅಂದರೆ ಅವ್ರಿಗೆ ಖರ್ಚು ಜಾಸ್ತಿ ಮಾಡಿದ್ದಾರೆ. ಖರ್ಚು ಯಾವುದಕ್ಕೆ ಜಾಸ್ತಿ ಮಾಡಿದ್ದಾರೆ? ಫ್ಯೂಯಲ್ಗೆ, ಕ್ರೂಡಿಂದನೇ ಅವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿರುವಂಥದ್ದು. ಅದೇ ರೀತಿ ಸಿಪ್ಲಾದಲ್ಲೂ ಕೂಡ ತುಂಬ ಒಂದು ದೊಡ್ಡ ಒಂದು ಡ್ರಾಪ್ ಆಗಿದೆ ಅರ್ನಿಂಗ್ಸ್ ಅಂತ ಕೇಳ್ಪಟ್ಟೆ. ಸೊ ಸಿಪ್ಲಾದಲ್ಲೂ ಕೂಡ ಆಲ್ರೆಡಿ ನೆಗೆಟಿವ್ ಬರ್ತಾ ಇದೆ. ಸೊ ಇವತ್ತು ಯಾವ್ಯಾವ ಲಿಸ್ಟಾಗಿ ಇವತ್ತು ಇದು ಮಾಡಿದ್ರು, ರಿಸಲ್ಟ್ಸ್ನ ಕೊಟ್ಟರು. ಅದರಲ್ಲಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಂದು ಬಿಟ್ಟರೆ 5.73%. ಇನ್ನು ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಇವತ್ತು ನೆಗೆಟಿವ್ ಇದೆ. ಒಂದಿಷ್ಟು ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪಲ್ಲಿ ಒಂದಿಷ್ಟು ಎಸ್ಪೆಷಲಿ ಫೈನಾನ್ಸ್ ರಿಲೇಟೆಡ್ ಸ್ಟಾಕ್ಗಳು ಯಾವುದಿದೆ, NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಆಪರೇಷನ್ಸ್ಗಳು, ಅದರದ್ದು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಹೊರತು ಬಿಟ್ಟರೆ ಇನ್ನೆಲ್ಲದೂ ಕೂಡ ನೆಗೆಟಿವ್ ಆಗಿ ಬಂದಿದೆ. ನಾಳೆ 80 ಕಂಪನಿಗಳ ರಿಸಲ್ಟ್ಸ್ ಇದೆ. NTPC, ಶ್ರೀರಾಮ್ ಫೈನಾನ್ಸ್ ಇವತ್ತು ನೆಗೆಟಿವ್ ಬಂದಿದೆ, ಆಶ್ಚರ್ಯ ಅಂದರೆ, ಆಯಿತಾ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಜಿಂಕು, ಇವ್ರದ್ದೆಲ್ಲದೂ ಕೂಡ ನಾಳೆ ರಿಸಲ್ಟ್ಸ್ ಇದೆ. 24 ಜುಲೈ. ಸೊ 80 ಕಂಪನಿಗಳ ರಿಸಲ್ಟ್ಸು ನಾಳೆ. ನೋಡೋಣ ಯಾವ ರೀತಿ ಮಾಡ್ತಾ ಹೋಗುತ್ತೆ ಅಂತ. ಇದು ಇವತ್ತಿಂದು ನಾಳೆ 24. ಓಕೆ, ನಾಳೆ 24. ಈಗ SBI ಲೈಫ್ ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕ್ ಆಫ್ ಬರೋಡಾ, CG ಪವರು, ಲೋಧಾ ಗ್ರೂಪು, ದೊಡ್ಡ REC, ಜಿಂದಾಲ್ ಸ್ಟೀಲು, ತುಂಬ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ಸ್ ಇದೆ ನಾಳೆನೂ ಕೂಡ. ಬಟ್ ಇವತ್ತೆಲ್ಲ ಆಲ್ರೆಡಿ 3, 4, 5% ರಿಸಲ್ಟ್ಗಿಂತ ಮುಂಚೆ ಯಾವುದು ಪಾಸಿಟಿವ್ ಆಗಿರೋದು 1-2 ಸ್ಟಾಕ್ಗಳು ಬಿಟ್ಟರೆ ಇನ್ನೆಲ್ಲದೂ ಕೂಡ ರಿಸಲ್ಟ್ ಮುಂಚೆ ನೆಗೆಟಿವ್ ಆಗೇ ಆಗಿದೆ. ನೋಡೋಣಂತೆ. ನೆಟ್ ಪ್ರಾಫಿಟ್ ರೈಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ವಾರ್ಟರ್ಲಿ. ಹೊಸ CEOನು ಡಿಸಿಗ್ನೇಟ್ ಮಾಡಿದ್ದಾರೆ ಅಂತ ಇನ್ಫೋಸ್. ನಾನು ಇನ್ನೂ ಡೀಟೇಲ್ ಆಗಿ ಹೋಗಿಲ್ಲ ರಿಸಲ್ಟ್ಸ್ ಏನು ಹೇಳಿದ್ದಾರೆ ಅಂತ. ಬಟ್ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಕಮ್ಮಿನೇ ಬಂದಿದೆ ಅಂತ ನೋಡಿದೆ. ಅರ್ನಿಂಗ್ಸ್ ಆಗಲಿ, EBITDA ಆಗಲಿ, ರೆವೆನ್ಯೂ ಆಗಲಿ, ಎಲ್ಲದೂ ಕೂಡ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಜೊತೆಗೆ ಒಬ್ಬರು ಇದನ್ನು ಕೇಳ್ತಾ ಇದ್ರಿ ಅಲ್ವಾ, ಟರ್ನ್ ಓವರು ಇದ್ರದ್ದು. ಐ ಥಿಂಕ್ ನಾನು ಶೇರ್ ಮಾಡಿದ್ದೆ ಇವತ್ತು, ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಬುಕ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ITR3ನಲ್ಲಿ. ಬುಕ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದು ಅಂದರೆ ಏನು ಅಂದರೆ, ನಿಮಗೆ ಡಿಫ್ರೆಂಟ್ ಬ್ರೋಕರ್, ಇವಾಗ ಉದಾಹರಣೆಗೆ ನಂದು ಝೆರೋದಾ ಸ್ಟಾಕು, ಈ ಥರದ್ದು 1-2 ಬ್ರೋಕರಲ್ಲಿ ಲಾಸ್ಟ್ ಇಯರ್ದು ನನ್ನ ಡೇಟಾ ಇದೆ. ಸೊ ಅದರಲ್ಲಿ ಏನು, ನೀವು ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಝೆರೋದಾದಲ್ಲಿ ಟರ್ನ್ ಓವರ್ ಕರೆಕ್ಟಾಗಿ ಕೊಡ್ತಾರೆ, ಸ್ಟಾಕ್ ಓನಲ್ಲೂ ಕರೆಕ್ಟಾಗಿ ಕೊಡ್ತಾರೆ. ಯಾರಾದರೂ ಟರ್ನ್ ಓವರ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂದರೆ ನೀವೇ ಆಬ್ಸಲ್ಯೂಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಫಿಟ್ ಟು ಲಾಸ್ ಎರಡನ್ನೂ ಕಂಬೈನ್ ಮಾಡಿ ನೀವು ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿಫ್ರೆಂಟ್ ಕ್ಯಾಟಗರಿಗೆ ನೀವು ಇಟ್ಕೋಬಹುದು. ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದರೆ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದರೆ,
ಮಾಡಿದರೆ, ಕಮೋಡಿಟಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದರೆ, ಕಮೋಡಿಟಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದರೆ, ಇಂಟ್ರಾಡೇನಲ್ಲಿ ಮಾಡಿದರೆ, ಡೆಟ್ ಅಂದರೆ ಅದರಲ್ಲಿ ನಾನು ಆಗಲೇ ಹೇಳ್ದಂಗೆ ಝೆರೋದಾದಲ್ಲಿ ನಾನ್ ಈಕ್ವಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಸಿಲ್ವರ್ ಬೀಸು, ಗೋಲ್ಡ್ ಬೀಸು ಇದಕ್ಕಾಗಿರುವಂಥ ಪ್ರಾಫಿಟ್ನ ಡೆಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗಿತ್ತಾ, ಲಾಸ್ ಆಗಿತ್ತಾ, ಡಿವಿಡೆಂಡ್ ಏನು ಬಂದಿತ್ತು, ನೀವೆಷ್ಟು ಖರ್ಚು ಮಾಡಿದ್ದೀರಾ, ಎಕ್ಸ್ಪೆನ್ಸಸ್ಗಳು ನಿಮ್ಗೆ ಏನಾಗಿದೆ ಅಂದರೆ STT ಆಗಿರ್ಬೋದು, GST ಆಗಿರ್ಬೋದು, ಬ್ರೋಕರೇಜ್ ಫೀಸ್ ಆಗಿರ್ಬೋದು, ಅದೆಲ್ಲ ಕೂಡ ಎಕ್ಸ್ಪೆನ್ಸಸ್ಸಲ್ಲಿ ನೀವು ಹಾಕ್ತಾ ಹೋಗ್ಬೋದು. ಈ ಥರ ಒಂದು ಟೇಬಲ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಟೋಟಲ್ ನೀವು ITRನಲ್ಲಿ ಫೈಲ್ ಮಾಡಬೇಕಾದ್ರೆ ಅಲ್ಲಿ ಈ ಥರ ಕಮೋಡಿಟಿ ಬೇರೆ ಸೆಗ್ಮೆಂಟು, ಫ್ಯೂಚರ್ಸಿಗೆ ಬೇರೆ ಸೆಗ್ಮೆಂಟು, ಆಪ್ಷನ್ಸಿಗೆ ಬೇರೆ ಸೆಗ್ಮೆಂಟು ಈ ಥರ ಇಲ್ಲ. ಅಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಿಗೆ ಸೇರಿ ಒಂದು ಸೆಗ್ಮೆಂಟು ಆಯಿತಾ, ಅದನ್ನ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಗೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ಇಂಟ್ರಾಡೇ ಒಂದು ಸೆಗ್ಮೆಂಟ್, ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಿರ್ತಿರಲ್ಲ ಅದು. STCG, LTCG ಅದು ಕ್ಯಾಪಿಟಲ್ ಸ್ಕೆಡ್ಯೂಲ್ CG ಅಂತ ಬರುತ್ತೆ, ಕ್ಯಾಪಿಟಲ್ ಗೇನ್ ಅಂತ. ಅದರಲ್ಲಿ ನೀವು ತೋರಿಸಬೇಕಾಗುತ್ತೆ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗಿದೆ ಅಂತ. ಡೆಟ್ ನೀವು ತೋರಿಸೋದಾದರೆ ಡೆಟ್ಟನ್ನು ಸಪ್ರೇಟಾಗಿ ತೋರಿಸ್ಬೋದು, ಬಟ್ ಸುಮಾರು ಜನ ಡೆಟ್ಟನ್ನು ಈಕ್ವಿಟಿಗೆ ಇನ್ವೆಸ್ಟ್ ಅದನ್ನ ತೋರಿಸ್ಬಿಡ್ತಾರೆ. ಸೊ ಬಟ್ ನೀವು ತೋರಿಸೋದಾದರೆ ಅದು ಕರೆಕ್ಟಾಗಿ ತೋರಿಸಬೇಕಾಗಿರುವಂಥದ್ದು. ಸೊ ಸ್ಕೆಡ್ಯೂಲ್ CGನಲ್ಲಿ ಕ್ಯಾಪಿಟಲ್ ಗೇನಲ್ಲಿ ನಿಮ್ಮ STCG, LTCGಗಳು ಬರ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದು ಮತ್ತೊಂದು ಎಲ್ಲ ಅದರಲ್ಲಿ ನೀವು ತೋರಿಸ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಬೈ ವ್ಯಾಲ್ಯೂ ಎಷ್ಟಿತ್ತು, ಸೆಲ್ ವ್ಯಾಲ್ಯೂ ಎಷ್ಟಾಗಿತ್ತು, ಪ್ರಾಫಿಟ್ ಎಷ್ಟಾಗಿತ್ತು, ರೂಲ್ಸ್ ಎಲ್ಲ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ, ನಿಮ್ಗೆ ಗೊತ್ತಿದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ 1.25 ಲಕ್ಷದ ರೂಪಾಯಿ ತನಕ ನಿಮಗೆ ಪ್ರಾಫಿಟ್ ಆಗಿದ್ದರೆ ನಿಮಗೆ ಟ್ಯಾಕ್ಸ್ ಇಲ್ಲ. 1.25 ಲಕ್ಷದ ಮೇಲೆ ನಿಮಗೆ ಎಷ್ಟೇ ಪ್ರಾಫಿಟ್ ಆಗಿದ್ರು ಕೂಡ ಅದಕ್ಕೆ 12.5% ಫ್ಲಾಟ್ ರೇಟ್ನ ನೀವು ಕೊಡಬೇಕಾಗುತ್ತೆ. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ನೀವು 1 ವರ್ಷ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡೆಫಿನೇಷನ್ 1 ವರ್ಷ ಆದಮೇಲೆ ಮಾರಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಇರ್ತೀರಾ. ನೀವು ತಗೊಂಡು 1 ವರ್ಷದ ಒಳಗಡೆ ಮಾರಿದ್ರೆ ಅವಾಗ ಅದನ್ನ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಸ್ ಅಂತ ಬರ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ಫ್ಲಾಟ್ 20% ನೀವು ಕಟ್ಟಬೇಕಾಗುತ್ತೆ. ನೀವು ಲಾಸ್ ಮಾಡ್ಕೊಂಡಿದ್ದೀರಾ ಅಂತಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ತೋರಿಸಿ ನೀವು ಫೈಲ್ ಮಾಡಿದ್ರಿ ಅಂದ್ರೂ ಕೂಡ ಅದನ್ನು 4 ವರ್ಷ ಕ್ಯಾರಿ ಮಾಡ್ಬೋದು. ಅಂದರೆ ನಿಮಗೆ ಮುಂದಿನ ವರ್ಷ ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು ಅಂದರೆ ಹಳೇದು ಕ್ಯಾಪಿಟಲ್ ಲಾಸ್ ಆಗಿರುತ್ತಲ್ಲ ಅದ್ರ ಜೊತೆ ಸೆಟ್ ಆಫ್ ಮಾಡ್ಬೋದು. ಆವಾಗ ಮುಂದಿನ ವರ್ಷ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರೋದಿಲ್ಲ. ಈ ಥರ 4 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಇಂಟ್ರಾಡೇ ಸ್ಪೆಕ್ಯುಲೇಟಿವ್ ಲಾಸ್ಗಳನ್ನು. ಅದೇ ರೀತಿಯಾಗಿ STCG, LTCG ಲಾಸ್ಗಳನ್ನು ಅಥವಾ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಲಾಸ್ಗಳನ್ನು 8 ವರ್ಷ ತನಕ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಹಾಗಾಗಿ ITR ಫೈಲ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಡೀಟೇಲ್ಗಳನ್ನು ನಾನು ಇದರಲ್ಲಿ ಕವರ್ ಮಾಡಿಲ್ಲ. ಅಲ್ಲಿ ಪ್ರೊಪ್ರೈಟರಿ ಫಂಡ್ ಅಂತ ನೀವು ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ. ಇದೆಲ್ಲ ಏನಂದರೆ ನೀವು ಎಷ್ಟು ದುಡ್ಡಿಂದ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಯಾಕೆಂದರೆ ITR ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು F&O ಬಿಸ್ನೆಸ್ನ ಒಂದು F&Oನ ಒಂದು ಬಿಸ್ನೆಸ್ ಥರ ನೋಡ್ತಾರೆ. ಬಿಸ್ನೆಸ್ ಅಂತ ನೋಡಿದಾಗ ನಿಮ್ಮ ಬಂಡವಾಳ ಎಷ್ಟಿತ್ತು, ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಇವಾಗ, ಈ ಥರದ್ದೆಲ್ಲ ಕೇಳ್ತಾ ಹೋಗ್ತಾರೆ. ಸೊ ಅದನ್ನ ನೀವು ಒಂದು ಅಂದಾಜಲ್ಲಿ ಕೊಡಬೇಕಂದ್ರೆ ನೀವು ಸ್ಯಾಲ್ರಿ ಅಕೌಂಟು ಇದ್ದು F&O ಮಾಡ್ತಾ ಇರ್ತೀರ ಅಂದರೆ ಅದು ಸಪ್ರೇಟಾಗಿ ಒಂದೊಂದು ಲೆಕ್ಕ ಕೊಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಿಮ್ಮದು ಪ್ರಾಫಿಟ್ ಲಾಸ್ ಎಷ್ಟಾಗಿರುತ್ತೋ ಆ ಅಮೌಂಟ್ ಅಂತ ನೀವು ತೋರಿಸಿದ್ರೆ ಅಷ್ಟು ಕ್ಯಾಪಿಟಲಲ್ಲೇ ತಾನೇ ನಿಮಗೆ ಪ್ರಾಫಿಟ್ ಲಾಸ್ ಆಗೋಕ್ಕೆ ಸಾಧ್ಯ. ಸೊ ಆ ಕ್ಯಾಪಿಟಲ್ನ ನೀವು ತೋರಿಸ್ತಾ ಹೋಗ್ಬೋದು. ಬುಕ್ ಆಫ್ ಅಕೌಂಟ್ಸ್ ಯಾಕೆ ಮೇಂಟೈನ್ ಮಾಡಬೇಕು ಅಂತಂದರೆ ಇನ್ ಕೇಸ್ ನಿಮಗೆ ಸ್ಕ್ರೂಟಿನಿ ನೋಟಿಸ್ ಏನಾದರೂ ಬಂತು ಅಂದರೆ ನಿಮ್ಮ ಹತ್ರ ಈ ದಾಖಲೆಗಳು ಇರಬೇಕು. ಎಷ್ಟಾಗಿತ್ತು, ಎಷ್ಟು ಎಕ್ಸ್ಪೆನ್ಸ್ ಆಗಿತ್ತು, ಏನಾಗಿತ್ತು ಅಂತ ನೀವು ತೋರಿಸೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.